ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ಯಡಿಯೂರಪ್ಪ ವಿರುದ್ಧ ರೆಬೆಲ್ಸ್ ಬಣ ತಿರುಗಿಬಿದ್ದಿದ್ದಾರೆ. ದಾವಣಗೆರೆಯ ಜಿಲ್ಲಾ ರಾಜಕಾರಣಕ್ಕೆ ಬಿಎಸ್ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದು, ಬಿಎಸ್ವೈ ಎಂಟ್ರಿಗೆ ಈಗಾಗಲೇ ರೆಬೆಲ್ಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಜಿಲ್ಲೆಯ 7 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗ್ತಾ ಇರುವಂತದ್ದು. ಹಾಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಇನ್ನು ಕೆಲ ದಿನಗಳ ಹಿಂದೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹೊನ್ನಾಳಿಗೂ ಕೂಡ ಬಿಎಸ್ ಯಡಿಯೂರಪ್ಪ ತೆರಳಿದ್ರು. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿದೆ. ಯಡಿಯೂರಪ್ಪ ವಿರುದ್ಧ ರೆಬೆಲ್ಸ್ ಬಣದ ನಾಯಕರು ತಿರುಗಿಬಿದ್ದಿದ್ದಾರೆ. ದಾವಣಗೆರೆಯ ಜಿಲ್ಲಾ ರಾಜಕಾರಣಕ್ಕೆ ಇದೀಗ ಬಿಎಸ್ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಬಿಎಸ್ ಯಡಿಯೂರಪ್ಪ ಅವರ ಎಂಟ್ರಿಗೆ ರೆಬೆಲ್ಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಕೂಡ ಮಾಡಲಾಗ್ತಾ ಇದೆ. ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಯಡಿಯೂರಪ್ಪ ಅವರು. ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಆದರೆ ಇದನ್ನ ರೆಬೆಲ್ಸ್ ಬಣದ ನಾಯಕರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗಿರುವಂಥದ್ದು. ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಈಗಾಗಲೇ ಸಾಕಷ್ಟು ಜನ ರೆಬೆಲ್ಸ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ನೀವು ಕೂಡ ಗಮನಿಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ರೆಬೆಲ್ಸ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಅಂತಾನೆ ಹೇಳ್ಬೋದು. ಕೆಲ ದಿನಗಳ ಹಿಂದೆ ಹೊನ್ನಾಳಿಗೂ ಕೂಡ ಬಿಎಸ್ ಯಡಿಯೂರಪ್ಪ ತೆರಳಿದ್ರು. ಕೆಲ ದಿನಗಳ ಹಿಂದೆ ಹೊನ್ನಾಳಿಗೆ ತೆರಳಿದ್ದಂತಹ ಬಿಎಸ್ ಯಡಿಯೂರಪ್ಪ ರೇಣುಕಾಚಾರ್ಯ ಬರ್ತ್ಡೇಗೆ ವಿಶ್ ಮಾಡಲು ಹೋಗಿದ್ರು. ಇದೇ ವೇಳೆ ದಾವಣಗೆರೆಗೂ ಕೂಡ ತೆರಳಿದ್ರು ಯಡಿಯೂರಪ್ಪ. ದಾವಣಗೆರೆಯಲ್ಲಿ ಹಾಲಿ ಶಾಸಕರಿರ್ತಕ್ಕಂಥ ಕ್ಷೇತ್ರಕ್ಕೂ ಕೂಡ ತೆರಳಿದ್ರು. ಹಾಗೆ ಬದಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಇಲ್ಲಿ ಬಿಎಸ್ ಯಡಿಯೂರಪ್ಪ. ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ ವಿರುದ್ಧ ರೆಬೆಲ್ಸ್ ಬಣದ ನಾಯಕರು ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ನೋಡಿ, ರೆಬೆಲ್ಸ್ ಬಣ ಅಂತ ನಾವು ಗುರುತಿಸ್ಕೊಂಡಿರ್ಬೋದು, ಆದ್ರೂ ಕೂಡ ನಾವು ಬಿಜೆಪಿಯಲ್ಲೇ ಕೆಲಸ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಯಾಕೆ ಟಿಕೆಟ್ ಕೊಡಲ್ಲ? ಈಗ ಮಧ್ಯ ಕರ್ನಾಟಕದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿದ್ದಂತಹ ಒಂದು ಸ್ಥಾನ ತೆರವಾದ್ದರಿಂದ ಈಗ ಆ ಒಂದು ಸ್ಥಾನಕ್ಕೆ ಲಾಭಿ ಕೂಡ ಮಾಡ್ತಾ ಇರುವಂಥದ್ದು. ಟಿಕೆಟ್ ನಮಗ್ ಬೇಕು ಎನ್ನುವಂತಹ ಲಾಭಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಎಸ್ ಯಡಿಯೂರಪ್ಪ ಈಗಾಗಲೇ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ದಾವಣಗೆರೆಗೂ ಕೂಡ ತೆರಳಿದ್ರು. ರೇಣುಕಾಚಾರ್ಯ ಅವರನ್ನ ಕೂಡ ಮೀಟ್ ಮಾಡಿದ್ರು. ಇಂದು ರೆಬೆಲ್ಸ್ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ. ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ನೇತೃತ್ವದಲ್ಲಿ ಸಭೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಹಾಗೆ ಸಭೆಯಲ್ಲಿ ಅತೃಪ್ತ ನಾಯಕರು ಯಾರ್ಯಾರಿದ್ದಾರೆ ಬಿಜೆಪಿಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಕೇಂದ್ರಕ್ಕೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ದೂರನ್ನ ಕೂಡ ನೀಡೋಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಹಾಗೆ 2.5 ವರ್ಷದ ಮೊದಲೇ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ 2028ರ ವಿಧಾನಸಭಾ ವಿಚಾರವಾಗಿ ಈಗ ಏಕಪಕ್ಷೀಯವಾಗಿ ಘೋಷಣೆ ಮಾಡಿರೋದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭ್ಯರ್ಥಿಗಳ ಘೋಷಣೆ ಸರಿಯಲ್ಲ ಅಂತ ತೀರ್ಮಾನವನ್ನ ತೆಗೆದುಕೊಂಡಿರುವಂಥದ್ದು. ಹಾಗೆ ಕೂಡಲೇ ಬಿಎಸ್ವೈಗೆ ಸೂಚನೆ ನೀಡುವಂತೆ ಕೇಂದ್ರ ನಾಯಕರಿಗೆ ಒತ್ತಾಯವನ್ನ ಕೂಡ ಮಾಡಲಿದ್ದಾರೆ ರೆಬೆಲ್ಸ್ ಬಣದ ನಾಯಕರು. ನೋಡಿ, 2026ರಲ್ಲಿದ್ದೀವಿ. ಇನ್ನೊಂದು 2 ವರ್ಷ ಕಳೆದ್ರೆ 2028ರ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ. ಈ ವಿಧಾನಸಭಾ ಚುನಾವಣೆಗೆ ಈಗಾಗಲೇ 2.5 ವರ್ಷದ ಮೊದಲೇ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಲಾಗಿರುವಂಥದ್ದು. ಆದರೆ ಅಭ್ಯರ್ಥಿಗಳ ಘೋಷಣೆ ಸರಿಯಲ್ಲ, ಇನ್ನೂ ಕೂಡ ಟೈಮ್ ಇದೆ, ತೀರ್ಮಾನ ತೆಗೆದುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಿಪಿ ಹರೀಶ್ ಮತ್ತು ಜಿಎಂ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸೋಕೆ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಹಾಗೆ ಈ ಒಂದು ಸಭೆಯಲ್ಲಿ ಅತೃಪ್ತ ನಾಯಕರು ಯಾರ್ಯಾರಿದ್ದಾರೆ ಬಿಜೆಪಿಯಲ್ಲಿ, ನನಗೆ ಅಸಮಾಧಾನ ಇದೆ, ಆಕ್ರೋಶ ಇದೆ, ಆವೇಶ ಇದೆ, ಇವರು ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿಯಲ್ಲ, ಒಂದು ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಈಗಾಗಲೇ ಕೆಲವೊಂದಷ್ಟು ಹಿರಿಯ ಶಾಸಕರು, ಹಿರಿಯ ನಾಯಕರು ಕೂಡ ದೂರ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ KS ಈಶ್ವರಪ್ಪ ಆಗಿರಬಹುದು, ಯತ್ನಾಳ್ ಅವರಾಗಿರಬಹುದು, ಇವರೆಲ್ಲರೂ ಕೂಡ ಅಂದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅತೃಪ್ತ ನಾಯಕರು ಕೂಡ ಒಂದು ಬಣವನ್ನ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಅದೇ ರೆಬೆಲ್ಸ್ ನಾಯಕರ ಒಂದು ಬಣ. ಇವತ್ತು ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅದು ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಹಾಗೆ 2.5 ವರ್ಷಗಳ ಮುಂಚೆಯೇ ಅಭ್ಯರ್ಥಿಗಳ ಘೋಷಣೆ ಮಾಡೋದು ನಿಜಕ್ಕೂ ಕೂಡ ಸರಿಯಲ್ಲ ಎನ್ನುವಂತಹ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ಹಾಗೆ ಕೇಂದ್ರಕ್ಕೂ ಕೂಡ ಮನವಿಯನ್ನ ಮಾಡೋಕೆ ಸಿದ್ಧರಾಗಿದ್ದಾರೆ.